ಹಲೋ ಎವ್ರಿವನ್, ನಾವು ಇವತ್ತು ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀವಿ. ಇದೇನಪ್ಪ ಅಂದರೆ ಇದು ಒಂದು ಓನ್ ರೆಸಿಪಿ ಅಂತ ಹೇಳ್ಬೋದು. ವೆಜಿಟೇಬಲ್ ಕಿಚಡಿ ಅಂತ. ಇದಕ್ಕೆ ಕಿಚಡಿ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ರೈಸ್ ಮತ್ತು ದಾಲ್ ಮಿಕ್ಸ್ ಮಾಡ್ತಿರೋದ್ರಿಂದ. ಬಟ್ ಇಲ್ಲಿ ನಾನು ತೊಗರಿ ಬೇಳೆನ ಮಿಕ್ಸ್ ಮಾಡ್ತಾ ಇಲ್ಲ, ರೈಸ್ ಜೊತೆಗೆ ನಾನು ಹೆಸರು ಬೇಳೆನ ಮಿಕ್ಸ್ ಮಾಡಿ ಈ ಕಿಚಡಿನ ಮಾಡ್ತಾ ಇದ್ದೀನಿ. ಅದು ಅಲ್ಲದೆ ಇದರ ಹೆಸರು ವೆಜಿಟೇಬಲ್ ಕಿಚಡಿ. ಯಾಕೆ ಅಂದರೆ ಮನೇಲಿ ನಿಮ್ಗೆ ಏನೇನು ವೆಜಿಟೇಬಲ್ ಸಿಗುತ್ತೋ, ನಿಮ್ಗೆ ಏನೇನು ಇಷ್ಟನೋ ಎಲ್ಲನೂ ಹಾಕೊಂಡು ಮಾಡ್ಕೋಬೋದು. ಇವಾಗ ನಾನು ಏನೇನು ಮಾಡ್ತಿದ್ದೀನಿ ನೋಡೋಣ ಬನ್ನಿ. ಸೊ ನಾನಿಲ್ಲಿ ನೋಡ್ಬೋದು ಟೊಮ್ಯಾಟೊ, ಪೊಟ್ಯಾಟೊ, ಆಮೇಲೆ ಆಲೂಗಡ್ಡೆ, ಅದು ಬೀನ್ಸು, ಕ್ಯಾರೆಟು, ಬೆಳ್ಳುಳ್ಳಿ, ಆಮೇಲೆ ಬಟಾಣಿ, ಮೆಣಸಿನ್ಕಾಯಿ ಇವೆಲ್ಲ ಮನೇಲಿ ಇರೋದನ್ನೇ ತೊಗೊಂಡು ನಾನು ಮಾಡ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ನಾನು ಆಯಿಲ್ ಜೊತೆಗೆ ಸ್ವಲ್ಪ ತುಪ್ಪನೂ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಅದೊಂಥರ ಒಳ್ಳೆ ಫ್ಲೇವರ್ ಕೊಡುತ್ತೆ ಆ್ಯಂಡ್ ತುಂಬ ಡಿಲೀಷಿಯಸ್ ಆಗಿರುತ್ತೆ. ಇದಕ್ಕೆ ಇವಾಗ ನಾರ್ಮಲ್ ಆಗಿ ಒಗ್ಗರಣೆ ಹಾಕೋದು ಸಾಸಿವೆ, ಜೀರಿಗೆ, ಅರಿಶಿನ, ಕರಿಬೇವು ಇದನ್ನೆಲ್ಲ ಹಾಕ್ಕೊಂಡು ನಾವೇನು ಮಾಡಬೇಕಾಗತ್ತೆ, ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕಾಗತ್ತೆ. ಇಮಿಡಿಯೇಟ್ಲಿ ನಾವು ಇದಕ್ಕೆ ಬೆಳ್ಳುಳ್ಳಿ ಏನು ಜಜ್ಕೊಂಡಿರ್ತೀವಲ್ಲ, ಕುಟ್ಕೊಂಡಿರೋ ಬೆಳ್ಳುಳ್ಳಿ ಅದು ಮತ್ತು ಮೆಣಸಿನ ಕಾಳನ್ನು ನಾವು ಹಾಕ್ಕೊಳ್ಳೋಣ. ಮೆಣಸಿನ ಕಾಳು ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಅದೊಂಥರ ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ಕಿಚಡಿಗೆ. ನೋಡಿ ನಾನು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಆ ಬೆಳ್ಳುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಯಿತು ಅಂದ ತಕ್ಷಣ ಎಲ್ಲ ವೆಜಿಟೇಬಲ್ಸ್ ಒಂದೇ ಸಲಿಗೆ ಹಾಕ್ಕೊಂಡ್ರೆ ಆಯಿತು. ನಾನಿಲ್ಲಿ ನೋಡ್ಬೋದು ಎಲ್ಲ ವೆಜಿಟೇಬಲ್ಸ್ ಹಾಕ್ಕೊಂಡಿದ್ದೀನಿ. ನಾನು ಟೊಮ್ಯಾಟೊ ಒಂದು ಹಾಕಿಲ್ಲ ಇವಾಗ. ಯಾಕೆ ಅಂತಂದರೆ ವೆಜಿಟೇಬಲ್ಸ್ ಯೂಶ್ವಲಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಫ್ರೈ ಆಗೋಕ್ಕೆ, ಬಟ್ ಟೊಮ್ಯಾಟೊ ತುಂಬ ಬೇಗ ಫ್ರೈ ಆಗೋಗುತ್ತೆ. ಅದಕ್ಕೆ ನಾನು ಬೇರೆ ಎಲ್ಲ ವೆಜಿಟೇಬಲ್ಸ್ ಫಸ್ಟ್ ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ. ಅದಾದಮೇಲೆ ನೀವು ನೋಡ್ಬೋದು ನಾನು ಆಫ್ಟರ್ ಸಮ್ ಟೈಮ್ ಟೊಮ್ಯಾಟೊನ ಯೂಸ್ ಮಾಡ್ತೀನಿ, ಟೊಮ್ಯಾಟೊನ ಹಾಕ್ಕೊತೀನಿ. ನೋಡಿ ಈಗ ಫ್ರೈ ಆಗಿದೆ ಅಂತ ಗೊತ್ತಾಯ್ತು. ಇವಾಗ ಟೊಮೆಟೊನ ಹಾಕ್ಕೊತಾ ಇದ್ದೀನಿ. ಅದು ಹಾಕೊಂಡ್ಮೇಲೆ ನಾನು ಯೂಶಲಿ ಏನು ಮಾಡ್ತೀನಿ ಅಂದರೆ ಸಾಲ್ಟ್ ಹಾಕ್ಕೊತೀನಿ. ಯಾಕೆ ಅಂದರೆ ಸಾಲ್ಟ್ ಹಾಕಿದಷ್ಟು ವೆಜಿಟೇಬಲ್ಸ್ ತುಂಬ ಈಸಿಲಿ ಫ್ರೈ ಆಗಿಬಿಡುತ್ತೆ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಫ್ರೈ ಆಗೋಕ್ಕೆ. ಅದಕ್ಕೆ ನೀವು ನೋಡ್ಬೋದು ನಾನು ಇವಾಗ ಒಂಚೂರು ಅದಕ್ಕೆ ಸಾಲ್ಟನ್ನು ಕೂಡ ಆ್ಯಡ್ ಮಾಡ್ಕೊತೀನಿ. ಇದು ತುಂಬ ಹೆಲ್ದಿ. ಯಾಕೆ ಅಂದರೆ ಇದರಲ್ಲಿ ವೆಜಿಟೇಬಲ್ಸ್ ಜಾಸ್ತಿ ಇರುತ್ತೆ, ಆಮೇಲೆ ಅದಕ್ಕೆ ಇದು ನಮಗೆ ಫೈಬರ್ ಕಂಟೆಂಟ್ ಜಾಸ್ತಿ ಕೊಡುತ್ತೆ. ಸೊ ವೆಯ್ಟ್ ಲಾಸ್ಗೆಲ್ಲ ತುಂಬ ಒಳ್ಳೆಯದು. ಇವಾಗ ರೈಸ್ ನೋಡಿ, 1 ಕಪ್ ರೈಸ್ ತೊಗೊಂಡಿದ್ದೀನಿ, 1 ಕಪ್ಪು ಹೆಸರು ಬೇಳೆ, ತೊಗರಿಬೇಳೆ ಅಲ್ಲ ಹೆಸರು ಬೇಳೆ ತೊಗೊತಾ ಇದ್ದೀನಿ. ಎರಡೂ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ನಾವು ಇದರಲ್ಲಿ ಹಾಕಿದ್ರೆ ಆಯಿತು. 2 to 3 ಟೈಮ್ಸ್ ವಾಶ್ ಮಾಡ್ಕೊಳ್ಳಿ. ಅದಾದಮೇಲೆ ಇದರಲ್ಲಿ ಮಿಕ್ಸ್ ಮಾಡಿದ್ರೆ ಆಯಿತು. ಸೊ ಇದು ಮಾತ್ರ ನಾವು ಚೇಂಜ್ ಮಾಡ್ಕೊಬೋದು. ನಾವು ಅಕ್ಕಿ ಸ್ವಲ್ಪ ಜಾಸ್ತಿ ತೊಗೊಂಡು, ಬಟ್ ಯೂಶ್ವಲಿ ಅಕ್ಕಿ ಕಮ್ಮಿ ತೊಗೊಂಡು ಹೆಸರು ಬೇಳೆ ಜಾಸ್ತಿ ತೊಗೊಳ್ಳೋದೇ ಒಳ್ಳೆಯದು. ಇವಾಗ ನೋಡಿ ಸ್ವಲ್ಪ ಸಾಲ್ಟ್ ಹಾಕಿ ನಾನು ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಳ್ಳೋಣ, ಆಮೇಲೆ ನೀಟಾಗಿ ನಾನು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಬೇಕಾದರೆ ಸ್ಪೈಸಸ್ ಹಾಕೊಬೋದು, ಲೈಕ್ ಮೆಣಸಿನ ಪೌಡರ್ ಆದರೂ, ಕೊರಿಯಾಂಡರ್ ಪೌಡರು, ಜೀರಿಗೆ ಪೌಡರು ಈ ಥರ ಹಾಕೋಬೋದು. ಬೇಡ ಅಂದವ್ರು ಬೇಡ, ಇಲ್ಲ ಯಾಕಂದರೆ ನಾವು ಹೇಗಿದ್ರು ಮೆಣಸಿನ್ಕಾಯಿ ಯೂಸ್ ಮಾಡಿರ್ತೀವಿ, ಹಸಿ ಮೆಣಸಿನ್ಕಾಯಿ, ಸೊ ಅವಶ್ಯಕತೆ ಬರಲ್ಲ. ಇವಾಗ ನೋಡಿ ನೀರು ಹಾಕ್ಕೊಳ್ಳೋಣ. ನೀರು ಹೇಗೆ ಅಂತಂದರೆ ನಾನು 2 ಕಪ್ ತೊಗೊಂಡಿದ್ದೀನಲ್ವ, 1 ರೈಸು 1 ಮೂಂಗ್ ದಾಲು 1 ಕಪ್ಪು, ಸೊ 2 ಕಪ್ಸ್ ಆಯಿತು. ಅದಕ್ಕೆ ನಾನು ಇವಾಗ ಡಬಲ್ ಹಾಕ್ಕೋಬೇಕು, 6 ಕಪ್ಸ್ ಮಾಡ್ಕೊತಾ ಇದ್ದೀನಿ. ಟ್ರಿಬಲ್ ಮಾಡ್ಕೊತಾ ಇದ್ದೀನಿ, 6 ಕಪ್ಸು. ಆದರೆ ನಾನಿಲ್ಲಿ 5 ಕಪ್ಸ್ ಅಷ್ಟೇ ಹಾಕ್ಕೊಂಡಿದ್ದೀನಿ. ಇದು ಪ್ಯೂರ್ಲಿ ನಿಮಗೆ ಯಾವ ಥರ ಬೇಕಾಗುತ್ತೆ ಕನ್ಸಿಸ್ಟೆನ್ಸಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಜಾಸ್ತಿ ನಿಮಗೆ ಗಟ್ಟಿ ಬೇಕಾ ಅಥವಾ ತುಂಬ ತೆಳು ಬೇಕಾ ಅಥವಾ ಮೀಡಿಯಮ್ ಕನ್ಸಿಸ್ಟೆನ್ಸಿ ಸಾಕಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ನೀರು ಎಷ್ಟಾದರೂ ಹಾಕ್ಕೊಬೋದು. ಆಮೇಲೆ ಒಂದು 4 ವಿಸಿಲ್ಸ್ ನಾನು ವೇಟ್ ಮಾಡ್ತಾ ಇದ್ದೀನಿ. ಇದು ಕೂಡ ಪ್ಯೂರ್ಲಿ ನಿಮ್ಮ ನಾಲೆಜಿಗೆ ಬಿಟ್ಟಿದ್ದು. ನೀವು ಎಷ್ಟು ಜಾಸ್ತಿ ವಿಸಿಲ್ಸ್ ಮಾಡ್ಕೊತೀರೋ ಅಷ್ಟು ಜಾಸ್ತಿ ಬೇಯ್ದಿರ್ತದು. ಸೊ ನಾನಿಲ್ಲಿ 4 ಸಾಕಾಗುತ್ತೆ, ನಾನು ಅಷ್ಟು ಮಾಡ್ಕೊಂಡಿದ್ದೀನಿ. ಇವಾಗ ಕೂಲ್ ಆದಮೇಲೆ ತೆಗೆದು ನೋಡೋಣ. ನೋಡಿ ಅದು ಯಾವ ಥರ ಆಗಿದೆ ಅಂತ. ಸೀದಾ ಕನ್ಸಿಸ್ಟೆನ್ಸಿ ಹಿಯರ್ ಜಾಸ್ತಿ ಗಟ್ಟಿನೂ ಅಲ್ಲ, ಜಾಸ್ತಿ ಇದು ಅಲ್ಲ, ಒಂಥರ ಮೀಡಿಯಮ್ ಕನ್ಸಿಸ್ಟೆನ್ಸಿ. ನಮಗೆ ಮನೇಲಿ ಈ ಥರ ಲೈಕ್ ಮಾಡ್ತಾರೆ, ಸೊ ಈ ಥರ ಮಾಡ್ಕೊಂಡಿದ್ದೀನಿ. ತುಂಬಾ ಹೆಲ್ದಿ ಆಗಿರುವಂಥ ವೆಜಿಟೇಬಲ್ ಕಿಚಡಿ ಇದು. ನಿಮ್ಮ ಮನೇಲಿ ಏನೇನು ವೆಜಿಟೇಬಲ್ಸ್ ಇದೆಯೋ ಅದನ್ನೇ ಯೂಸ್ ಮಾಡ್ಕೊಂಡು ನೀವು ಈ ಥರ ಮಾಡಿದ್ರೆ ತುಂಬಾ ಇಷ್ಟಪಡ್ತೀರಾ. ಒಂದು ಸಲ ಮಾಡಿಬಿಟ್ಟು ನೋಡಿ. ಆ್ಯಂಡ್ ವೆಯ್ಟ್ ಲಾಸ್ಗೂ ತುಂಬ ಹೆಲ್ಪ್ ಆಗುತ್ತೆ ಇದು. ಬಿಕಾಸ್ ನಾವು ಸೌತ್ ಇಂಡಿಯನ್ಸು ರೈಸ್ ಅಂದರೆ ನಮಗೆ ತುಂಬ ಇಷ್ಟ, ರೈಸ್ ಬಿಡೋಕ್ಕಾಗಲ್ಲ. ಅದಕ್ಕೆ ರೈಸ್ನ ಸ್ವಲ್ಪ ಹಾಕ್ಕೊಂಡು, ಬೇಳೆ ಜಾಸ್ತಿ ಹಾಕ್ಕೊಂಡು, ಎಲ್ಲ ವೆಜಿಟೇಬಲ್ಸ್ ಹಾಕ್ಕೊಂಡು ತಿಂದರೆ ನಿಮಗೆ ಜಾಸ್ತಿ ತಿನ್ನಬೇಕು ಅಂತ ಅನಿಸಲ್ಲ. 1 ಕಪ್ ನೀವು ತಿಂದರೆ ನಿಮಗೆ ಹೊಟ್ಟೆ ಫುಲ್ ಆಗಿಬಿಡುತ್ತೆ. ಸೊ ಒಂದು ರೀತಿಯಿಂದ ಹೆಲ್ದಿನೂ ಆಯಿತು, ಜೊತೆಗೆ ಫೈಬರ್ ಕಂಟೆಂಟು ಜಾಸ್ತಿ ಇರುತ್ತೆ. ದಾಲ್ ಹಾಕೋದ್ರಿಂದ ಪ್ರೋಟೀನ್ ಕಂಟೆಂಟು ಇರುತ್ತೆ, ಜೊತೆಗೆ ರೈಸು ಇದೆ. ಸೊ ಹೆಲ್ದಿ.